ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಏನಂದರೆ ಶುಕ್ರವಾರ ದಿನ ಲಕ್ಷ್ಮೀ ಹಬ್ಬ ಅಂತೇಳಿ ಇತ್ತು ನಮ್ಮ ಅಜ್ಜಿ ತವರೂರು ಅಂದರೆ ಕೆಂಚಾಪುರದಲ್ಲಿ. ಬಟ್ ಶುಕ್ರವಾರ ಎಲ್ಲ ನಮ್ಮ ಸಾಕ್ಷಿಗೆ ಸ್ಕೂಲ್ ಇತ್ತು ಅಂತೇಳಿ ಶುಕ್ರವಾರ ನಾವು ಹೋಗಲಿಲ್ಲ. ಶನಿವಾರ ದಿನ ಬೆಟ್ಟದ ಜೇನು ಮಲ್ಲೇಶ್ವರ ಸ್ವಾಮಿದು ಜಾತ್ರೆ ಅಥವಾ ಏನೋ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಅಂದರು. ಅದಕ್ಕೆ ಅವತ್ತೇ ಹೋಗೋಣ, ಹೋಗಿ ಬಂದುಬಿಡೋಣ ಅಂತೇಳಿ ಹೊರಟಿದ್ವಿ ಬಸ್ಸಿಗೆ. ಬೆಳಗ್ಗೆನೆ 5 ಗಂಟೆಗೆಲ್ಲ ರೆಡಿಯಾಗಿ ಹೋದ್ವಿ. ಆದರೂ ಲೇಟ್ ಆಯಿತು. 6:20 ಬಸ್ ಸಿಕ್ತು ನಮಗೆ. ನನಗೆ ಜಾಗ ಬಿಡ್ತೀಯಾ? ಯಾವ ಊರು ಗಂಟೆ ಸೆಕ್ಷನ್ ಏನು? ರಾಮಗಿರಿ. ಯಾವ ಊರಪ್ಪ ಅದು? ಏನ ಏನ ಗೊತ್ತಿಲ್ಲ ಅಂದ್ರೆ ಬಿಡ್ಬೇಕು. ಐ ಎತ್ಕೊಂತೀನಿ, ಮುತ್ತು ಕೊಡ್ತೀನಿ ಅಂದೆ. ಹೌದಾ? ಯಾಕಂತ ಇಷ್ಟಕೊಂಡು ಶೇಂಗಾಕಿ ಏನು ಮಾಡಕಚ್ಚಿ? ಇದನ್ನೇ ಮಾಡ್ತೀನಿ. ಹೌದಾ? ಸೊ ನಾವು ಬಂದಿದ್ದಾಯ್ತು ಊರಿಗೆ. ಹಳ್ಳಿ ವಾತಾವರಣನೇ ಚಂದ, ಒಂಥರ ಏನೂ ಪೊಲ್ಯೂಷನ್ ಇರೋದಿಲ್ಲ, ಒಂಥರ ಫ್ರೆಶ್ ಏರ್ ಇರುತ್ತೆ, ಮೈಂಡೇ ಒಂಥರ ಕೂಲಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಸಾಕ್ಷಿನ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಆ್ಯಕ್ಚುಲಿ. ಏನ್ ಮಾಡ್ಬೇಕಂಟಿ ನಾನು ನಿನಗೆ ಊರ್ನ ಬೇಕಂಟಿ ನಿನಗೆ ಅಲ್ಲಿ ಬಿದ್ದಿಲ್ಲ ಅಲ್ಲಂಟಿ ಬಚ್ಚದು ಬಚ್ಚಿತಾ ಇಲ್ಲ. ಆಂಟಿ ಹಿಡ್ಕೊಂಡ್ಬಿಟ್ರವೆ. ಆಂಟಿ ಅಲ್ಲೇ, ನೀನೀಗ ಅಜ್ಜಿ ಅನ್ನೇ, ನೀನು ಅತ್ತೆ ಅನ್ನಲ್ಲ. ಸಕ್ಷಿ ಆಂಟಿ ಬಾರಮ್ಮ ಬಾ ಡಿಂಪು. ಅಲ್ಲೋಡೆ ಆಮ್ ತೆಗಿತದೆ. ಅವರಿಬ್ಬರನ್ನ ತೆಗಿಯ, ನನ್ನ ತೆಗಿಬೇಡ ಅಂದಿಲ್ಲ. ನೋಡಿ, ಇವರು ಬಂದ ತಕ್ಷಣ ತಿಂಡಿ ತಿನ್ನಿ ಅಂತ ಹಾಕ್ಕೊಟ್ರೆ ಅದರಲ್ಲಿರೋ ಕಾಳುಗಳನ್ನೆಲ್ಲ ಕೆದ್ಕಿ ತಕ್ಕೊಂಡು ತಿಂತಾ ಇದ್ದಾಳೆ. ಇನ್ನು ನಮ್ಮ ಸಾಕ್ಷಿ ಅಂತೂ ಮೊಸರು ಹಾಕು, ಅದಾಕು, ಇದಾಕು ಅಂತೇಳಿ ಸೈಡಲ್ಲಿ ಇಟ್ಬಿಟ್ಟು ಸುಮ್ಮನೆ ಊರು ಕಚ್ತಾ ಕೂತ್ಬಿಟ್ಟಿದ್ಲು. ಸೊ ಆಗಲೇ ಬೆಟ್ಟಕ್ಕೆ ಹೋಗೋ ಅಷ್ಟರಲ್ಲಿ ನಾವು 1 ಗಂಟೆ 1:30 ಅಷ್ಟು ಆಗಿಬಿಟ್ಟಿತ್ತು. ಅಂದರೆ ಎಲ್ಲ ಎಡೆ ಎಲ್ಲ ಮಾಡಿಕೊಂಡು ಹಾಲು ಪಾಯಸ ಕರಿಗೇಪು ಪ್ರತಿಯೊಂದನ್ನು ಮಾಡ್ಕೊಂಡ್ಬಿಟ್ಟು ತಗೊಂಡೋಗೋಷ್ಟರಲ್ಲಿ ಟೈಮ್ ಆಯಿತು. ಆ್ಯಕ್ಚುಲಿ ನೆಟ್ಕಂದೇ ಹೊರಟ್ವಿ. ತುಂಬ ದೂರ ಇತ್ತು, ಬೆಟ್ಟ ಕೂಡ ಫುಲ್ ದೂರ. ನೆಟ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ದೂರ ಮತ್ತೆ ಕರ್ಕೊಂಡು ಹೋದ್ರು ಬೈಕಲ್ಲಿ ಬಂದುಬಿಟ್ಟು. ದೇವಸ್ಥಾನಕ್ಕೆ ಮತ್ತೆ ಈಗ ಹೋಗ್ತಿರೋದು. ಗುಡ್ ಬರ್ತತಿ ಈಗ ಮಾಮ್ ಕರ್ಕೊಂಬರಕ್ಕೆ ಹೋಗೇನೆ. ನೋಡು ಗುಡ್ಡ ಹತ್ಪಕ್ಕಿದ್ನ ಬಾ.
ಆ್ಯಕ್ಚುಲಿ ಬೆಟ್ಟ ಹತ್ತಷ್ಟರಲ್ಲಿ ನಮಗೆ ಸಾಕಾಗ್ಬಿಟ್ಟಿತ್ತು. ಬಟ್ ಸಾಕ್ಷಿ ಏನೂ ಹೇಳಿಲ್ಲ, ನಡೀತಾನೆ ಇದ್ರು. ಅವ್ರಿಗೆ ಎಷ್ಟು ಸಣ್ಣ ಮಕ್ಳಿಗೆ ಎನರ್ಜಿ ಇರುತ್ತೆ ಅಂದರೆ ಅಷ್ಟು ಎನರ್ಜಿ ಇರುತ್ತೆ ಅಂತ ಹೇಳ್ಬೋದು. ಫುಲ್ ಸಖತ್ ಖುಷಿಯಾಗ್ಬಿಡ್ತು ಅವಳಿಗೆ. ಬಂದಿದ್ದ ತಕ್ಷಣ ಫುಲ್ ಪೀಕಲ್ಲಿದೆ, ಇದು ಫುಲ್ ಬೆಟ್ಟದ ತುದೀನಲ್ಲಿದೆ ದೇವಸ್ಥಾನ. ಸಖತ್ತಾಗಿತ್ತು ವ್ಯೂ ಕೂಡ ಅಲ್ಲಿ. ಬೆಟ್ಟದ ಜೇನು ಮಲ್ಲೇಶ್ವರ ರಂಗನಾಥ ಸ್ವಾಮಿ ಅಂತಂದೇಳಿ ಇರೋದು. ಇಲ್ಲಿ ಏನಾದರೂ ಒಂದು ತಪ್ಪಾದರೆ ಏನಾದರೂ ಆದರೆ ಜೇನುಳುಗಳು ನಮ್ಮನ್ನು ಬೆಟ್ಟ ಹತ್ತಲಿಕ್ಕೆ ಬಿಡೋದಿಲ್ವಂತೆ. ಆ ಥರ ಎಲ್ಲ ಏನೇನೋ ಇದೆ. ತುಂಬ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಈ ದೇವಸ್ಥಾನದಲ್ಲಿ ವಾರಕ್ಕೊಂದ್ಸಲ ಅಷ್ಟೇ ಪೂಜೆ ಮಾಡ್ತಾರಂತೆ. ಅಂದರೆ ಶನಿವಾರದ ದಿನ ಅದ್ರ ವಾರದ ದಿನ ಪೂಜೆ ಮಾಡ್ತಾರಂತೆ. ಸೊ ಬೆಟ್ಟದ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಷ್ಟರಲ್ಲಿ 4 ಗಂಟೆ ಆಗ್ಬಿಟ್ಟಿತ್ತು. ನಾವು ಮತ್ತೆ ಮನೆಗೆ ನಡಿಬೇಕಿತ್ತು. ಸೊ ವಾಪಸ್ ಹೊರಟ್ವಿ. ಒಂಥರ ಅಡ್ವೆಂಚರಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಜೇನು ಹುಳಗಳ ಗೂಡಿಂದು ತುಂಬ ಚೆನ್ನಾಗಿತ್ತು. ಬಟ್ ಅದು ತುಂಬ ದೂರ ಇತ್ತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾವು ಇನ್ನೇನು ಸ್ವಲ್ಪ ದೂರ ಇತ್ತು ಅಷ್ಟರಲ್ಲಿ ಒಂದು ಟ್ರ್ಯಾಕ್ಟರ್ ಬಂತಂತೇಳಿ ಹತ್ಕೊಂಡು ಬಂದು ಡಿಸ್ಕೋ ಡ್ಯಾನ್ಸ್ ಆಡ್ಸ್ಕೊಂತ ಹೋದಂಗಿತ್ತು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಡಿಂಪು ಅದ್ರಾಗ ಇರಿಬೇದ ಹೋಗಮ್ಮ, ಬ್ಯಾಡ ಹೋಗಮ್ಮ, ಉಣ್ಣೋಗಮ್ಮ, ಹೋಗು. ಡಿಂಪನ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯ ಅಣ್ಣನ ಮಗಳು ಅಂದರೆ ನಮ್ಮ ಅಜ್ಜಿ ಮಗಳು. ಇವಳು ಮಾತಂತ ತುಂಬ ಕ್ಯೂಟು. ಸೊ ಹಬ್ಬ ಎಲ್ಲ ಆಯಿತು. ಇನ್ನು ಊರ ಕಡೆ ಹೊರಟ್ವಿ. ಅಂದರೆ ರಾಮಗಿರಿಗೆ ಬಂದರೆ ಅಲ್ಲಿಂದ ನಮ್ಗೆ ಡೈರೆಕ್ಟ್ ದಾವಣಗೆರೆಗೆ ಟ್ರೈನ್ ಇತ್ತು. ಸೊ ನಮ್ಮ ತಮ್ಮ ಟಿಕೆಟ್ ತೆಗ್ಸ್ಕೊಂಡು ಬಂದ. ಒಂಥರ ಚೆನ್ನಾಗಿತ್ತು. ಊರಿನ ಕೂಡ ಬಿಟ್ಟು ಬರೋಂಗೆ ಮನಸ್ಸಿರಲಿಲ್ಲ. ಬಟ್ ಬರಲೇಬೇಕಲ್ವ ನಮ್ಮೂರಿಗೆ, ನಮ್ಮೂರೇ ನಮಗೆ ಚೆಂದ ಅಂತೇಳಿ ಬಂದ್ವಿ. ಹೊರಗಿನ ಕಾಣಿಸೋದೇ. ಸೊ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ವ್ಲಾಗ್. ಅಂದರೆ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಏನೂ ಸ್ಪೆಷಲ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲಿಗಾದರೂ ಹೋದರೆ ಅಷ್ಟೇ ವ್ಲಾಗ್ ಮಾಡ್ತಾ ಇರ್ತೇನೆ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.